ಚೆನ್ನವೀರ ಕಣವಿಯವರೊಂದು ಕವನ ಹೀಗೆ ಹೇಳಿದ್ದಾರೆ: ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತ. ಮೌನದ ನಡುವೆ ಮಾತು ಬಂದಾಗ ಈ ಮಾತಿಗೆ ವ್ಯಾಲ್ಯೂ ಜಾಸ್ತಿ. ಸಿಮಿಲರ್ಲಿ ನಾನು ಆಲಿಸಿದರೆ 2 ಕಿವಿ ಬೇರೆ ಇದೆ. ಗಣಪತಿ ಹಬ್ಬ ಇತ್ತೀಚೆಗೆ ಬೇರೆ ಮಾಡಿದ್ದೇವೆ. ಗಣಪತಿ ಕಿವಿ ದೊಡ್ಡದು, ಹೆಚ್ಚು ಹೆಚ್ಚು ಕೇಳಿಸಿಕೊಳ್ಳಿ. ನನಗೆ ಅರ್ಥ ಆಗಿರೋ ಪ್ರಕಾರ ಯಾರು ಜಾಸ್ತಿ ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಎಂಟ್ರ್ ಆಗ್ತದೆ ಜಾಸ್ತಿ. ನೋಡುವುದು ಕೂಡ ಹಾಗೆ. ಈಗ ನೀವು ಅರ್ಧಂಬರ್ಧ ಕರೆಕ್ಟಾಗಿ ನೋಡಲಿಲ್ಲ ಅಂದರೆ ಅದು 4K ಕ್ವಾಲಿಟಿ ರೆಕಾರ್ಡಿಂಗ್ ಆಗಲ್ಲ. ಸಿ, ಅವರ್ ಬ್ರೈನ್ ಈಸ್ ನಥಿಂಗ್ ಬಟ್ ದ ಮೆಮೊರಿ ಕಾರ್ಡ್. ಅಲ್ಲಿ ರೆಕಾರ್ಡ್ ಆಗಬೇಕಾದ್ರೆ ನಾನು ಆಡಿಯೋ ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಆಡಿಯೋ ರೆಕಾರ್ಡ್ ಆಗುತ್ತೆ, ವಿಡಿಯೋ ಕರೆಕ್ಟಾಗಿ ನೋಡಿದರೆ ವಿಡಿಯೋ ರೆಕಾರ್ಡ್ ಆಗುತ್ತೆ. ನೀವು ಟೀಚರಲ್ಲೆಲ್ಲ ಮಾಡ್ತಾರೆ, ಹಿಂಗೆ ನೋಡ್ಕೊಂಡು ಹಂಗೆ ನೋಡ್ಕೊಂಡು ಹಿಂಗೆ ಆಡ್ಕೊಂಡಿದ್ರೆ ಅದು ಹೆಂಗೆ ರೆಕಾರ್ಡ್ ಆಗುತ್ತೆ? ಸೊ ಅದಕ್ಕೋಸ್ಕರನೇ ಲಿಸನಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. PPT ಓಪನ್ ಆಗಲಿಲ್ಲ ಅಂತ ಪ್ಲೇ ಮಾಡಿ ನೋಡೋಣ. ಇರಲಿ, ನಿಮ್ಗೊಂಥರ ಚೇಂಜ್ ಇರುತ್ತೆ ಅವಾಗ. ಏನೋ ಒಂದು ಓಪನ್ ಆಯಿತು ಅಂತ ಇದ್ರು. ಸೊ ಲಿಸನಿಂಗ್, ರೀಡಿಂಗ್, ಲಿಸನಿಂಗ್. 3ನೇದು ಇವಾಗ ಜಾಸ್ತಿ ಮಾಡ್ತಾ ಇರೋದು ನಾವು ನೋಡೋದು. ಅದು ಟಿ ವಿ ನೋಡ್ತಿರೋ, ಮೊಬೈಲ್ ನೋಡ್ತಿರೋ, ಫಿಲಮ್ ನೋಡ್ತಿರೋ, ನೋಡುವುದು ತುಂಬ ಇಂಪಾರ್ಟೆಂಟು. ರೀಸನ್, ನನ್ನ ಒಂದು ಅಭ್ಯಾಸ ಫಿಲಮ್ ನೋಡೋದು. ನನಗೇನು ಬೇಕದು ನೋಡ್ತೀನಿ, ಬೇಡ ಅಂದಾಗ ಆಫ್ ಮಾಡ್ಕೊತೀನಿ. ಬಟ್ ಇವತ್ತು ಜಾಸ್ತಿ ಜನ ಏನಾಗಿದೆ ಅಂದರೆ ರಿಮೋಟ್ ಹೇಳ್ದಂಗೆ ಕೇಳ್ತಾವ್ರೆ. 24 hours ಬೇರೆ ಬರುತ್ತೆ. ಹಳ್ಳಿ ಜನ ಎಷ್ಟೊಂದು ಜನ ಹಾಳಾಗೋಗ್ಬಿಟ್ಟಾರೆ ಗೊತ್ತಾ? ಬೆಳಗ್ಗೆ ಹೊತ್ತು ಎದ್ದು ಹೊಲ ತೋಟಕ್ಕೆ ಹೋಗೋರು ಎದ್ದುಬಿಟ್ಟು ಯಾವುದೋ ಒಂದು ಹಾಕೊಂಬಿಡ್ತಾರೆ, ಅವ್ರಿಗಿಷ್ಟ ಇರೋದು. ಎಲ್ಲ ಥರದ್ದು ಎಲ್ಲ ಟೇಸ್ಟ್ಗೂ ಚಾನಲ್ಸ್ಗಳು ಬಂದುಬಿಟ್ಟಿದೆ. ಬಟ್ ನಾನು ಯಾವ ಪ್ರೋಗ್ರಾಮ್ ನೋಡಬೇಕು ನಿಮ್ಮ ಕೈಲಲ್ಲಿರಲಿ. ಸೊ ಈ 3 ಇನ್ಪುಟ್: ವ್ಯೂಯಿಂಗ್ ಆರ್ ವಾಚಿಂಗ್, ಲಿಸನಿಂಗ್ ಆ್ಯಂಡ್ ರೀಡಿಂಗ್. 3 ಇನ್ಪುಟ್ ಅಂದರೆ ಏನು? ಅದು ಎಲ್ಲ ನನಗೆ ಇಲ್ಲಿ ಒಳಗಡೆ ಹೋಗಿ ರೆಕಾರ್ಡ್ ಆಗುತ್ತೆ, ಕರೆಕ್ಟಾ? ಈಗ 3 ಔಟ್ಪುಟ್. ನಂಬರ್ 1 ಸ್ಪೀಕಿಂಗ್, ಮಾತಾಡ್ತೀನಿ. ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ 2 ಪುಸ್ತಕ ಬರೆದೀನಿ. ನುಡಿಗನ್ನಡಿ ಅಂತ ಒಂದು ಪುಸ್ತಕ ಬರೆದು 23 ವರ್ಷ ಆಯಿತು. 2 ವರ್ಷದಿಂದ ನಿರೂಪಿಸಿ ಅಂತ. ಯಾಕೆಂದರೆ ನಾನು ಐ ವಾಸ್ ಆನ್ ಆ್ಯಂಕರ್ ಫಾರ್ 10 years. ಟ್ರೈನರ್ ಆಗೋ ಮುಂಚೆ ಆ್ಯಂಕರ್ ಆಗಿದೆ. ಓಕೆ, ಐ ಥಿಂಕ್ 1000 ಶೋಸ್ ಆ್ಯಂಕರಿಂಗ್ ಮಾಡಿದ್ದೀನಿ. 1000 ಶೋಸ್. ಅದರಲ್ಲಿ ರಾಜ್ಕುಮಾರ್ ಭಾಗವಹಿಸಿದ್ದು, ಭೀಮ್ಸೇನ್ ಜೋಶಿ, ಈ ಥರ ದೊಡ್ಡ ಜ್ಞಾನಪೀಠ ಲಾರಿಯೇಟ್ ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆಗಳು. ಐ ಹ್ಯಾವ್ ಎಂಜಾಯ್ಡ್ ಅಟ್ ದಟ್ ಟೈಮ್. ಬಟ್ ಈಗ ಆ್ಯಂಕರ್ ಆಗೋದಂಗೆ ಅಂತ ಟ್ರೈನಿಂಗ್ ಮಾಡಿದ್ದೀನಿ. ಆಮೇಲೆ ಅದನ್ನು ನೋಡ್ಕೊಂಡು ಒಂದಿಬ್ಬರು ಆಲ್ರೆಡಿ TV ಹೋಸ್ಟು, ಪಾಪ್ಯುಲರ್ ಹೋಸ್ಟ್ಸ್ ಆಗ್ಯಾರೆ. ಓಕೆ, ಸೊ ಸ್ಪೀಕಿಂಗ್ ಸ್ಕಿಲ್ ವೆರಿ ವೆರಿ ಇಂಪಾರ್ಟೆಂಟ್. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳೋದು. ಮುತ್ತಿನ ಹಾರ ಪೋಣಿಸ್ದಂಗೆ ನಾವಿಲ್ಲಿ ವರ್ಡ್ಸ್ನ ಪೋಣಿಸ್ಬೇಕು. ನಾವೇನು ಮಾಡ್ತೀವಿ, ನಮ್ಮ ಪ್ರಪಂಚ ಅರ್ಧ ಉದ್ಧಾರ ಆಗದೆ ಇರೋದಕ್ಕೆ ಕಾರಣ, ಅಥವಾ ನಮ್ಮ ದೇಶ ಉದ್ಧಾರ ಆಗದೆ ಇರೋದಕ್ಕೆ ಕಾರಣ, ನಾವು ಜಾಸ್ತಿ ಮಾತಾಡ್ತೀವಿ, ಕೆಲಸ ಕಡಿಮೆ ಮಾಡ್ತೀವಿ. ಅಲ್ಲೇನ್ರಿ? ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಮಾತಿದೆ, ಕರೆಕ್ಟಾ? ನಾವು ಕೆಲಸ ಜಾಸ್ತಿ ಮಾಡಬೇಕು, ಮಾತು ಕಡಿಮೆ ಆಡಬೇಕು. ಯಾವಾಗ ಎಷ್ಟು ಬೇಕೋ, ಈಗ ನಂದು ಪ್ರೊಫೆಷನ್ನು ಮಾತಾಡ್ತಾ ಇದ್ದೀನಿ. ಅದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾನು ಮಾತಾಡಲ್ಲ, ಫುಲ್ ಟ್ರೈನಿಂಗ್. ಇದು ಒಂಥರ ಇಂಟ್ರ್ಯಾಕ್ಷನ್ ಇದು, ಅಥವಾ ಒಂದು ಬೇಸಿಕ್ ಮೋಟಿವೇಶನ್ ಸೆಷನ್ ಮಾಡ್ತಾ ಇರೋದು ನಾನು. ಬಟ್ ಮುಂದೆ ನಾನು ನಿಮಗೂ ಕ್ಲಾಸ್ ತೊಗೋತೀನಲ್ಲ, ಅಲ್ಲಿ ನೋಡ್ತೀರ ನೀವು, ನಿಮ್ಮನ್ನೇ ಮಾತಾಡಿಸ್ತೀನಿ. ನಾನು ಓನ್ಲಿ 5-10%.
90% ನಿಮ್ಮ ಕೈಲೇ ಮಾತಾಡಿಸ್ತೀನಿ. ನಿಮ್ಮ ಕೈಲೇ ನನಗೇನೇನು ಬೇಕೋ ಎಲ್ಲ ಮಾಡಿಸ್ತೀನಿ ನಿಮ್ಮ ಕೈಲೇ. ಸೀರಿಯಸ್ಲಿ, ಬಿ ರೆಡಿ ಫಾರ್ ದಟ್ ಇನ್ ಫ್ಯೂಚರ್ ಡೇಸ್. ಸ್ಪೀಕಿಂಗ್ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಕಮ್ಸ್ ರೈಟಿಂಗ್. ನಾನು ಇದು ಮಾಡ್ತಾ ಇರಲಿಲ್ಲ. ಒಂದು 15 ವರ್ಷದ ಹಿಂದೆ ಒಬ್ಬರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಏನಂದರು, ಸ್ಪೀಕರ್ಸ್ ಜಾಸ್ತಿ ಜನ ರೈಟರ್ಸ್ ಇಲ್ಲ ಅಂತ ಅಂದರು. ಆ ವ್ಯಕ್ತಿ ಹೇಳಿದ್ದು ನಾನು ಚಾಲೆಂಜಿಂಗ್ ಆಗಿ ತಗೊಂಬಿಟ್ಟೆ. ನಾನು ಸ್ಪೀಕರು ಯಾಕೆ ಬರೀಬಾರ್ದು ಅಂತ ಬರೆಯೋಕ್ಕೆ ಶುರು ಮಾಡಿದೆ. ಬರಿತಾ ಇದ್ದೀನಿ. 16 ಆಯಿತು. ಇನ್ನೊಂದು 7-8 ಪುಸ್ತಕ ಬರೆಯೋಕ್ಕೆ ಪ್ಲ್ಯಾನಿಂಗ್ ಇಟ್ಕೊಂಡೀನಿ. ಸೀರಿಯಸ್ಲಿ, ನೀವು ಸ್ಟಾರ್ಟ್ ರೈಟಿಂಗ್. ನೀವೇನಾಗುತ್ತೆ, ರೈಟಿಂಗ್ ಸ್ಟಾರ್ಟ್ಸ್ ವಿತ್ ವರ್ಡ್ಸ್ ಅಲ್ವಾ? ವರ್ಕ್ ಆನ್ ದ ವೊಕ್ಯಾಬ್ಯುಲರಿ ವರ್ಡ್ಸ್. ಅದನ್ನು ಸೆಂಟೆನ್ಸ್ ಮಾಡ್ತೀರಾ. ನಿಮ್ಮ ಪರೀಕ್ಷೆಗೂ ವೆರಿ ಇಂಪಾರ್ಟೆಂಟ್. ವರ್ಕ್ ಆನ್ ದಿಸ್ ಸ್ಕಿಲ್, ರೈಟಿಂಗ್ ಸ್ಕಿಲ್. ನಾನು ಯಾಕೆ ಟೆಕ್ಸ್ಟ್ ಮಾಡೋಕ್ಕೆ ಹೇಳಿದ್ದೆ ಗೊತ್ತಾ? ಟೆಕ್ಸ್ಟ್ ಮಾಡಿದಾಗ ನಿಮ್ಮ ಮೈಂಡಲ್ಲಿರೋದು ಗೊತ್ತಾಗುತ್ತೆ ನನಗೆ. ಸೊ ಇವತ್ತೇನೋ ಅನದರ್ ಆಪ್ಷನ್ ಕೊಟ್ಟಿರ್ತೀನಿ ನಾನು. ಜೊತೆಗೆ ಯಾರು 10 ಸೆಂಟೆನ್ಸಸ್ ಮೇಲೆ ನನಗೆ ಮೆಸೇಜ್ ಕಳಿಸ್ತಾರೆ, ಸೆನ್ಸಿಬಲ್ ಮೆಸೇಜ್ ಇದ್ದರೆ ಅವ್ರಿಗೆ ಒಂದು 5,000 to 10,000 ವರ್ತ್ ಆಫ್ ನಂದು ಕ್ವಾಲಿಟಿ ವಿಡಿಯೋಸು 10,000 ನನ್ನ ಕೋರ್ಸಿಗೆ ಬಂದವ್ರಿಗೆ ಪೇ ಮಾಡಿದವ್ರಿಗೆ ಕೊಡ್ತೀನಿ. ನಿಮ್ಗೆ ಇಂಡಿವಿಜುವಲಾಗಿ ಕಳಿಸ್ತೀನಿ. ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಅದು ನಾನು 25 ಲಕ್ಷ ಖರ್ಚು ಮಾಡಿದ್ದೀನಿ ಆ ವಿಡಿಯೋ ಮಾಡೋಕ್ಕೆ. ಅವರೊಬ್ಬರೇ ಕೈ ಎತ್ತುತ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಫೀಡ್ಬ್ಯಾಕು 10 ಸೆಂಟೆನ್ಸ್ ಬರೆದವ್ರಿಗೆ ನಾನೇನು ಮಾಡ್ತಾಯಿದ್ದೀನಿ, ವರ್ತ್ ಆಫ್ 10,000, 10 ಸೆಂಟೆನ್ಸ್ಗೆ 10,000 ವರ್ತ್ ಇರೋ ವಿಡಿಯೋ ಲಿಂಕ್ಸ್ ಕಳಿಸ್ತೀನಿ. ಯಾರಿಗೆ ಬೇಕು ಮಿಸ್ ಮಾಡದೆ ಬರೀರಿ. ಓಕೆನಾ? ಬರೀ ನಾನು ಇದೇ ಸಂಸ್ಥೆಯಲ್ಲಿ ಇದ್ದೀನಿ ಅಂತ ನಾನು ವಾಪಸ್ ಕೊಡೋಕ್ಕೋಸ್ಕರ ಇದು ಆಫರ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲರೂ ಕೈ ಎತ್ತಂಗೆ ಆಗಬೇಕು. ಬೆಳಗ್ಗೆ ಹೇಳಿದ್ದೀನಿ, ಯಾರೂ ಯೂಸ್ಲೆಸ್ ಅಲ್ಲ. ಏನು ಎಲ್ಲರೂ ಆ ಯೂಸ್ಡ್ಲೆಸ್ ಅಂತ ಕರ್ಕಬೇಡಿ ಅಂತ. ಎಸ್, ದ ಥರ್ಡ್ ಔಟ್ಪುಟ್ ಈಸ್ ಬಾಡಿ ಲ್ಯಾಂಗ್ವೇಜ್. ಬಾಡಿ, ನಮ್ಮ ದೇಹ, ನಮ್ಮ ಶರೀರ. ಕರೆಕ್ಟ್? ನಮ್ಮ ಶರೀರ. ವಾಯ್ಸ್ನ ಶಾರೀರ ಅಂತೀವಿ. ವಾಯ್ಸ್ನ ಶಾರೀರ ಅಂತ ಕರಿತೀವಿ. ಇದು ಅವರ್ ಪರ್ಮನೆಂಟ್ ಅಸೆಟ್. ದಿಸ್ ಬಾಡಿ ಈಸ್ ಅವರ್ ಪರ್ಮನೆಂಟ್ ಅಸೆಟ್. ಅದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ದಟ್ ಬಾಡಿ ವಿಲ್ ಟೇಕ್ ಕೇರ್ ಆಫ್ ಯು ಫಾರ್ ಆ್ಯಸ್ ಲಾಂಗ್ ಆ್ಯಸ್ ವಿ ಲಿವ್. ನಮ್ದು ರಿಯಲ್ ಅಸೆಟ್ ಇನ್ ದಿಸ್ ಲೈಫ್ ಅಂದರೆ ನೀವು ಯಾವುದೋ ಪ್ರಾಪರ್ಟಿ ಇನ್ನೊಂದು ಅಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ. ಹಾಗಾದರೆ ಈ ಬಾಡಿ ಕಮ್ಯುನಿಕೇಟ್ ಮಾಡುತ್ತೆ. ಈಗ ನಾನು ಅಲ್ಲಿ ನಿಂತ್ಕೊಂಡಾಗ ನಿಮ್ಗೊಂಥರ ಕಾಣಿಸ್ತದೆ, ಈಗ ಸ್ಟೇಜ್ ಮೇಲೆ ಓಡಾಡ್ತಾ ಇದ್ದೀನಿ. ಸೊ ಯಾವಾಗ ನಾನು ನಿಂತಿದ್ದೀನಿ ಅದು ಒಂದು ಪೋಶ್ಚರ್, ಕುಳಿತುಕೊತೀನಿ ಒಂದು ಪೋಶ್ಚರ್, ಗೆಸ್ಚರ್. ನನಗೆ ಕೈ ಯೂಸ್ ಮಾಡ್ತೀನಿ, ತಲೆ ಕತ್ತು ಯೂಸ್ ಮಾಡ್ತೀನಿ, ಹುಬ್ಬು ಯೂಸ್ ಮಾಡ್ತೀನಿ, ಕಣ್ಣಿನ ಆಲಿಗಳು ಮೂವ್ ಆಗುತ್ತೆ. ಇವೆಲ್ಲವೂ ಕೂಡ ಗೆಸ್ಚರ್ಸ್ ಅಂತೀವಿ. ಟೇಕ್ ಕೇರ್ ಆಫ್ ಯುವರ್ ಪೋಶ್ಚರ್ಸ್ ಆ್ಯಂಡ್ ಗೆಸ್ಚರ್ಸ್. ಈಗಲಿಂದ ನೀವು ಅದು ಅರ್ಥ ಮಾಡ್ಕೊಳ್ತಾ ಇದ್ದರೆ ಮುಂದೆ ನೀವು ಟೀಚಿಂಗ್ ಪ್ರೊಫೆಷನ್ ಬರಲಿ ಅಥವಾ ಯಾವುದೇ ಒಂದು ಈ ಥರ ಪ್ರೆಸೆಂಟೇಷನ್ ಸ್ಕಿಲ್ಸಿಗೆ ಬರಲಿ, ಎಕ್ಸ್ಪರ್ಟ್ ಆಗ್ತೀರಿ. ನಿಮ್ಮಲ್ಲಿ ಯಾರು ಆ ಥರ ಎಕ್ಸ್ಪರ್ಟ್ ಆಗಬೇಕು, ಆ್ಯಂಕರ್ಸ್ ಆಗಬೇಕು ಅಂತೀರಿ, ಮೇ ಬಿ ಒಂದು ಸ್ಪೆಷಲ್ ವರ್ಕ್ಶಾಪ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅಂತ, ಅವ್ರಿಗೆ ಮಾತ್ರ ಒಂದು ವರ್ಕ್ಶಾಪ್ ಮಾಡ್ತೀನಿ. ನಿಮ್ಗೆ ಯಾರಿಗೆ ಅನಿಸುತ್ತೆ ಮನಸ್ಸಲ್ಲಿ ಅಂದ್ಕೊಂಡಿರಿ, ಒಂದು ಸರಿ ಅನೌನ್ಸ್ ಮಾಡಿ ಹೇಳ್ತೀನಿ. ಸೊ ನನ್ನ ಪ್ರಕಾರ ಈ 3 ಇನ್ಪುಟ್ಸು 3 ಔಟ್ಪುಟ್ಸು ನಮ್ಮ ಲೈಫ್ನ ಶೇಪ್ ಮಾಡುತ್ತಾ ಇಲ್ವಾ? ಮಾಡುತ್ತಲ್ಲ? ಎಷ್ಟು ಜನಕ್ಕೆ ಅನಿಸುತ್ತೆ? ಕೈ ಎತ್ತಿ. ಕೈ ಇದೆಯಾ ಎಲ್ಲರೂ? ಓಕೆ. ಯುನೆಸ್ಕೋ 10 ಲೈಫ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಯುನೆಸ್ಕೋ ಅಂದರೆ ಗೊತ್ತಾ? ಅದರೊಳಗಡೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ, ಪುಸ್ತಕಗಳು ಬರೆದಿರೋದ್ರಿಂದ ನಾನು ಅದನ್ನು ಒಪ್ತೀನಿ. ಉಳಿದಿದ್ದು 9 ಸ್ಕಿಲ್ ಬಂದು 50% ಆದರೆ, ಇದೊಂದು ಕಮ್ಯುನಿಕೇಷನ್ ಸ್ಕಿಲ್ಸ್ನ ನೀವು ಮಾಸ್ಟರ್ ಮಾಡಿದ್ರೆ 50% ಲೈಫ್ ಸ್ಕಿಲ್ಸ್ ನೀವು ಜೀವನದಲ್ಲಿ ಮುಂದಕ್ಕೆ ಹೋಗ್ತೀರ. ಅದಕ್ಕೆ ಸಿಂಪಲ್ ಫಾರ್ಮ್ಯಾಟಲ್ಲಿ 3 ಇನ್ಪುಟ್ಸ್ ಮತ್ತು 3 ಔಟ್ಪುಟ್ಸ್ ಅಂತ ನಾನು ಕರೆದಿರೋದು.